ಮಗ ಟೀ ಕುಡಿತೀಯಾ? ಹಾಂ ಮಗ ಕುಡಿತೀನಿ. ಹಾಗಾದ್ರೆ ನಮ್ಮ 3 ಜನಕ್ಕೂ ಸೇರಿಸಿ ತಗೋಬಾ ಹೋಗು. ಅಣ್ಣ 4 ಟೀ ಕೊಡಿ, ಹಂಗೆ ಬುಕ್ಕಲ್ಲಿ ಬರೆದಿಟ್ಕೊಂಡು ಬಿಡಿ. ಕಡ ಕೊಡೋ ಸಿಸ್ಟಮ್ ಎಲ್ಲ ಮುಗಿದೋಗಿದೆ. ಕಡ ಬೇಕಂದ್ರೆ ಏನಾದರೂ ಅಡ ಇಡಬೇಕು. ನೀನು ನೋಡಿದ್ರೆ ಅಡ ಇಡೋಕ್ಕೂ ಗೊತ್ತಿಲ್ಲ ಅನ್ಸುತ್ತೆ. ದುಡ್ಡು ಕೊಟ್ಟರೆ ಮಾತ್ರ ಟೀ ಕೊಡ್ತೀನಿ. ಡಬ್ಬ ನನ್ನ ಮಗನ ದಿಮಾಕು, ಯಾರ ಊರಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ. ನನ್ನ ಮಗನ ಅಂಗಡಿ ಮುಂದೆ ಒಂದು ಟೀ ಅಂಗಡಿ ಹಾಕಬೇಕು, ಗೊತ್ತಾಗುತ್ತಾಗ. ಟೀ ಕೊಡೋಕ್ಕೆ ದುಡ್ಡಿಲ್ಲ ಅಂತೀಯ, ಟೀ ಅಂಗಡಿ ಹಾಕ್ತೀಯಂತೆ. ಹೋಗಲ್ಲೋ ಬಿಕ್ನಾಸಿ. ಸರಿ ಅಣ್ಣ, ದುಡ್ಡು ಕೊಡ್ತೀನಿ, 4 ಟೀ ಕಳಿಸಿ ಇಲ್ಲಿ. ಮಗ ಬೇಜಾರು ಮಗ, ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡಿ. ಲೋ ಗೂಬೆ, ಅದು ಎಂಟರ್ಟೈನ್ಮೆಂಟು. ಹಾಂ ಅದೇ ಮಾಡಿ ಅಂದೆ. ಸರಿ ಮಗ, ನಾವೊಂದು ಕವಿತೆ ಶಾಯರಿ ಬರೆದಿದ್ದೆ, ಹೇಳ. ಲೋ ಇವನು ಸರಿ ಇದ್ನಲ್ಲೋ, ಇಷ್ಟು ದಿನ ಯಾವಾಗಿಂದ ಕವಿತೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸರಿ ಮಗ, ನೀನು ಹೇಳು ನಿನ್ನ ಕವಿತೆ. ರೋಡಲ್ಲಿ ಹೋಗ್ತಿದ್ವಿ ನಡ್ಕೊಂಡು, ಪಕ್ಕದಲ್ಲೇ ಇತ್ತು ಚಾದಂಗಡಿ. ರೋಡಲ್ಲಿ ಹೋಗ್ತಿದ್ವಿ ನಡ್ಕೊಂಡು, ಪಕ್ಕದಲ್ಲೇ ಇತ್ತು ಚಾದಂಗಡಿ. ಒಳಗಡೆ ಹೋಗಿ ನೋಡ್ತೀವಿ ತಡಿ, ಕೂತ್ಕೊಂಡಿತ್ತು ಚಾ ಮಾರ್ತಿ, ದಾಡಿ ಬಂದು ಕರಡಿ. ಸರಿಯಾಗಿ ಹೇಳ್ದೆ ಮಗ, ಚಾ ಕೊಡು ಅಂದರೆ ದುಡ್ಡು ಕೊಡು ಅಂತಾನೆ ಕರಡಿ ನನ್ನ ಮಗ. ಬಡ್ಡಿ ಮಕ್ಕಳ, ನನ್ನ ಅಂಗಡಿಲೇ ಕೂತ್ಕೊಂಡು ನನ್ನ ಮೇಲೆ ಶಾಯರಿ ಮಾಡ್ತೀರಾ? ಹೊಟ್ಟೆಗೇನೋ ತಿಂತೀರಾ ನೀವು? ಪೌಷ್ಟಿಕ ಆಹಾರ. ಸರಿ ಸರಿ ಮಗ, ನಾವೊಂದು ಹೇಳ್ತೀನಿ ತಡಿ, ನಾವೊಂದು ಹೇಳ್ತೀನಿ. ಹಾಂ ಹೇಳು ಹೇಳು ಹೇಳು. ಪ್ರೀತಿಯಲ್ಲಿ ಅವನು ರಾಜಕುಮಾರ, ಕಾಲೇಜಲ್ಲಿ ಅವನು ಅಗೋಚರ. ಪ್ರೀತಿಯಲ್ಲಿ ಅವನು ರಾಜಕುಮಾರ, ಕಾಲೇಜಲ್ಲಿ ಅವನು ಅಗೋಚರ. ನೆನ್ಪಿಟ್ಕೋ ಕಂದ, ಪ್ರೀತಿ ಮಾಡಿದವ್ರಿಗೆಲ್ಲ ಪ್ರೀತಿ ಸಿಗಲ್ಲ, ಇಂಜಿನಿಯರಿಂಗ್ ಮಾಡಿದವ್ರಿಗೆಲ್ಲ ಕೆಲಸ ಸಿಗಲ್ಲ. ಯಾಕೋ ನಿನ್ನ ಲೈಫ್ ಮೇಲೆ ಕವನ ಬರ್ಕೊಬಿಟ್ಯಾ? ಡಬ್ಬ ನನ್ನ ಮಗ, ಹೇಳೋದು ನೋಡ್ರೆ ಜಾಬಲ್ಲಿ ಇದ್ದವ್ರ ಥರ ಬಿಲ್ಡಪ್ ಕೊಡ್ತಾನೆ. 3 ಹೊತ್ತು ನಮ್ಮ ಜೊತೆನೇ ತಿರುಗ್ತಿರ್ತಾನೆ. ಅಚ್ಚಾ, ನಿಮ್ಮ ತರಲೆ ಕವಿತೆ ಸಾಕು, ಮುಚ್ಚರೋ. ಹಾಗಾದರೆ ನೀನೇ ಏನಾದರೂ ವಿಷಯ ಹೇಳೋ. ಮಗ ಮಗ, ನಮ್ಮ ಲವ್ ವಿಷಯನ ಮನೇಲಿ ಸಂಜೆ ಮೆಲ್ಲಗೆ ಹೇಳಿಬಿಟ್ಟೆ ಮಗ. ಓಹೋ ಭರ್ಜರಿ ಮಗ ನೀನು. ಆಮೇಲೇನಾಯಿತು? ಆಮೇಲೇನಾಗೋದು, ಮೆಲ್ಲಗೆ ಹೇಳಿದೆ, ಯಾರಿಗೂ ಕೇಳಲಿಲ್ಲ, ಬಚಾವಾಗಿಬಿಟ್ಟೆ. ಲೋ ಏನಾಯ್ತು ನಿಂಗೆ? ಏನು ಹೇಳಿ ಮಗ, ಮೊದಲ ಪ್ರೇಮ, ಲವ್ ಎಟ್ ಫಸ್ಟ್ ಲೈಟ್. ಲೋ ತಿಕ್ಲಾ, ಫಸ್ಟ್ ಲೈಟ್ ಅಲ್ಲ ಫಸ್ಟ್ ಸೈಟ್. ಅವಳನ್ನ ನೋಡಿದ್ರೆ ಹಾರ್ಟು ಡಬಾ ಡಬಾ ಆಗ್ತದೆ, ಖರ್ಚು ಸಿಕ್ಕಾಪಟ್ಟೆ ಬರ್ತದೆ. ಸರಿ ಹೇಳ್ದೆ ಮಗ ನೀನು, ನಾವು ಸಿಂಗಲ್ ಆಗೇ ಸಾಯೋಣ. ಸರಿ ಬಾಯ್ಸ್, ಬನ್ನಿ ಪಬ್ಜಿ ಆಡುವ. ಚಿಕನ್ ಡಿನ್ನರ್ ಮಾಡಿದೆ 2 ದಿವಸ ಆಗೋಯ್ತು. ತಮ್ಮ ಆರಾಮ? ತಮ್ಮ ಯಾವೂರು ನಿಮ್ಮದು? ಇದೇ ಊರಾ? ಹೆಂಗಿದ್ರ, ಆರಾಮ? ತಮ್ಮ ನಮ್ಮೂರು ಇದೇ ಊರು. ಅಪ್ಪ ರೈತ, ಅಮ್ಮ ಮನೆ ಕೆಲಸ. ನಮ್ದೊಂದು ಸಣ್ಣ ಮನೆ, ದೊಡ್ಡ ಫ್ಯಾಮಿಲಿ. ಮುಂದೆ ಹೋಗಿ ಬಲ್ಕ್ ತಗೊಂಡ್ರೆ ನಮ್ಮ ಮನೆ ಸಿಗ್ತದೆ. ಫ್ರೀ ಇದ್ರೆ ಹೋಗಿ ಪುಕ್ಸಟ್ಟೆ ಸರ್ಬತ್ ಮಾಡ್ಕೊಡ್ತಾರೆ, ಕುಡ್ಕೋ ಬನ್ನಿ. ನನ್ ದುರಾದೃಷ್ಟ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ಕೊಂಡಿದ್ದು ಅಸೈನ್ಮೆಂಟ್ ಮಾಡಿ ಪೂರ್ತಿ ಕಾಲೇಜ್ ಕಳೆದೋಯ್ತು. ಕಿರಿಕ್ ಪಾರ್ಟಿ ಫಿಲ್ಮ್ ನೋಡ್ಕೊಂಡು ರಕ್ಷಿತ್ ಶೆಟ್ಟಿ ತರ ಒಳ್ಳೆ ರಾಯಲ್ ಮೆಕ್ಕು ಅಂತ ಕಾಲೇಜ್ ತುಂಬಾ ಹೇಳ್ಕೊಂಡು ಓಡಾಡಿದ್ರು. ಈ ಕಾಲೇಜ್ ಬಿಟ್ಟ ಮೇಲೆ ಗೊತ್ತಾಯ್ತು ಕೆಲಸ ಇಲ್ಲ, ಏನೂ ಇಲ್ಲ ಅಂತ. ಕನ್ಸು ದೊಡ್ಡದಾಗಿದೆ, ಅದು ಫುಲ್ಫಿಲ್ ಮಾಡಕ್ಕೆ ಪುರ್ಸೋತಿಲ್ಲ. ಟೈಮ್ ಬಂದಾಗ ಮಾಡ್ತಾ, ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಕಾಲೇಜಲ್ಲಂತೂ ಒಂದು ಹುಡುಗಿನೂ ಬೀಳಿಲ್ಲ, ಈಗಲೂ ಸಿಂಗಲ್. ನಿಮ್ಮೂರಲ್ಲಿ ಯಾರಾದ್ರೂ ಹುಡುಗಿ ಇದ್ರೆ ಬಂದ್ ಹೇಳಿ. ಆಗ ಹೇಳ್ದಂಗೆ ಮನೆ ಮುಂದೆ ಹೋಗಿ ಬಲಕ್ ತಿರುಗಿದ್ರೆ ಸಿಗುತ್ತೆ. ನಾವು 4 ಜನ ಫ್ರೆಂಡ್ಸು, ಊರಿಗೆ ನಾಲಾಯಕರು. ನಮಗ್ ನಾವೇ ಹೀರೋ. ಪಬ್ಜಿ ಆಡ್ಕೊಂಡು ದಿನ ಕಳಿತೀವಿ, ಇಲ್ಲ ರೆಡ್ ಪ್ಯಾರಾಸೈಟ್ ಸ್ಟ್ರೀಮ್ ನೋಡ್ಕೊಂಡು ಪಬ್ಜಿ ಮಜಾ ತಗೊಳ್ತೀವಿ. ಯೂಟ್ಯೂಬ್ ಹೆಸರು ಪಂಜರದಾಚೆ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕು ಕೆಳಗಡೆ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊ. ಮತ್ತೇನಾದ್ರು ಇದ್ರೆ ಬೇಗ ಹೇಳು. ಈಗ ಆಡ್ಬೇಕು, ನಾನು ಪಬ್ಜಿ ಆಡ್ಬೇಕು. ಮತ್ತೆ ಟೆನ್ಷನ್ ಕೊಡ್ಬೇಡ, ತೊಂದರೆ ಕೊಡ್ಬೇಡ, ಡಿಸ್ಟರ್ಬ್ ಮಾಡಬೇಡ. ಫುಲ್ ಕಾನ್ಸಂಟ್ರೇಷನ್ ಇಂದ ಆಡ್ಬೇಕು. ಮತ್ತೇನು ಕ್ವಶನ್ ಇಲ್ಲ ಅಂದ್ರೆ ತೆಪ್ಪಗೆ ಟೀ ಕುಡ್ಕೊಂಡು ಎದ್ಕೊಂಡು ಹೋಗಿ. ಜಾಸ್ತಿ ದುಡ್ಡು ಇದೆ ಅಂದ್ರೆ ನಮ್ 4 ಜನರದ್ದು ಟೀ ದುಡ್ಡು ಕೊಟ್ಕೊಂಡು ಹೋಗಿ. ಈಗ ನಮ್ಗೆ ಶಾಂತಿಯಿಂದ ಪಬ್ಜಿ ಆಡೋಕ್ ಬಿಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.